ಸಿಂಹರಾಶಿಯವರಿಗೆ ನೋಡಿ, ಒಂದು ಗ್ರಹಗಳಿಗೆ ವ್ಯತ್ಯಾಸಗಳು ಕಂಡಾಗ ಅದನ್ನ ಎಚ್ಚರಿಕೆಯಿಂದ ಎಚ್ಚರಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನಾನು ಈ ಸಿಂಹರಾಶಿಯವರಿಗೆ ನಾನು ಅದು ಎದುರಿಸ್ತಾ ಇಲ್ಲ. ನೀವು ಏನು ಮಾಡ್ಬೇಕು ಅಂದ್ರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಮುಂದಾಗುವಂತಹ ಅವಘಡಗಳಿಗೆ ಗುರಿಯಾಗಬೇಡಿ, ಎಚ್ಚರಿಕೆಯನ್ನು ವಹಿಸಿ ಇರುವಂತಹ ಎಚ್ಚರಿಕೆಯ ಸಂಧಿ ಏನೇನು ಮಾಡಬೇಕು, ಯಾವ ತೊಂದರೆಗಳನ್ನ ಆದಾಗ ತೊಂದರೆಗಳನ್ನ ಹೆಂಗೆ ನಾವು ನಿಭಾಯಿಸ್ಕೊಳ್ಬೇಕು, ತೊಂದರೆಗಳಾಗದಂಗೆ ನಮ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ಅದಕ್ಕೋಸ್ಕರ ನಿಮ್ಗೆ ಹೇಳ್ತೇನೆ ಅಂತ. ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯ ನಮಃ. ಇದು ವರ್ಷ ಭವಿಷ್ಯ. ವರ್ಷ ಭವಿಷ್ಯದಲ್ಲಿ ಸಿಂಹರಾಶಿಗೆ 2026ನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನುವಂತಹ ನೋಡುವಂತಹ ಒಂದು ಸಮಯ ತೆಗೆದುಕೊಂಡಾಗ ನಿಮಗೆ ನಾನು ಆಗ್ಲೇ ಹೇಳಿದಾಗೆ ಸಿಂಹರಾಶಿಯವರು ಒಂದು ರೀತಿಯಾದಂತಹ 2026ನೇ ಇಸ್ವಿಯನ್ನ ಸುಮಾರು ವರ್ಷಗಳ ಕಳೆದರೂ ಸಹ ನೆನಪಲ್ಲಿಟ್ಕೊಳ್ಳುವಂತಹ ದಿನಗಳಾಗಿ ಉಳಿಯುತ್ತೆ. ಅಷ್ಟಮದಲ್ಲಿರುವಂತಹ ಶನಿ, ಜನ್ಮದಲ್ಲಿರುವಂತಹ ಕೇತುಗ್ರಹ, ಇವೆಲ್ಲವೂ ಸಹ ಒಂದಲ್ಲ ಒಂದು ಅವಘಡಗಳನ್ನ, ಒಂದಲ್ಲ ಒಂದು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಮೇ ತಿಂಗಳವರೆಗೂ ಸಹ ಉತ್ತಮವಾದಂತಹ ಗುರುಬಲವನ್ನ ಇಟ್ಕೊಂಡಿರ್ತೀರಿ. ನಂತರದಲ್ಲಿ ಗುರುಬಲವನ್ನು ಸಹ ಕಡಿಮೆ ಆಗುತ್ತೆ. ಗುರುಬಲವೂ ಇಲ್ಲ, ಶನಿಬಲವೂ ಇಲ್ಲ. ಇವೆಲ್ಲವನ್ನೂ ಕಳ್ಕೊಂಡು ಜನ್ಮದಲ್ಲಿರುವಂತಹ ಕೇತುಗ್ರಹ ಆರೋಗ್ಯದಲ್ಲಿ ವ್ಯತ್ಯಾಸವನ್ನ ಮಾಡ್ತಾರೆ. ಕುಟುಂಬದಲ್ಲಿ ಕಲಹಗಳನ್ನು ತಂದು ಕೊಡ್ತಾರೆ. ಬೆಳವಣಿಗೆಯಲ್ಲಿ ಕುಂಠಿತವನ್ನು ಮಾಡ್ತಾರೆ. ವ್ಯವಹಾರದಲ್ಲಿ ಎಲ್ಲವೂ ಸಹ ಸ್ವಲ್ಪ ಸಣ್ಣ ಪುಟ್ಟ ಲಾಸ್ ಆಗುವಂತ ಸಾಧ್ಯತೆಗಳಾಗುತ್ತೆ. ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟದ ಮಾರ್ಗವನ್ನು ಹಿಡಿಯುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೋಪದ ವಾತಾವರಣಗಳಿಂದ ಗಲಾಟೆ ಗೊಂದಲಗಳಿಗೆ ಗುರಿಯಾಗ್ತೀರಿ. ಕೆಲಸ ಮಾಡುವಂತ ಜಾಗದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು, ಮಾತುಕತೆಗಳು, ಮನಸ್ತಾಪಗಳು, ಬೇಸರದ ವಾತಾವರಣಗಳು, ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡ ಇರುವಂತಹ ವ್ಯಕ್ತಿಗಳೇ ನಮಗೆ ಸಣ್ಣ ಪುಟ್ಟ ಚಾಡಿಕೋರರಾಗಿರ್ಬೋದು, ಹಿತಶತ್ರುಗಳ ಕಾಟ ಹೆಚ್ಚಾಗಿರುವಂಥದ್ದು ಸಿಂಹರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸಿಂಹರಾಶಿಯವರಿಗೆ ಒಂದಲ್ಲ ಸುಮಾರು ಗ್ರಹಗಳ ದೋಷಗಳಿಂದ ಕೂಡಿರುವಂತಹ ಇವರು ರಾಶಿಯವರು. ಆರೋಗ್ಯದಲ್ಲೂ ಸಹ ಏರುಪೇರುಗಳಾಗಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳು. ಎಷ್ಟನ್ನ ಸಂಪಾದನೆ ಮಾಡ್ತೀವಿ ಅಷ್ಟು ಖರ್ಚಾಗುವಂತ ಸಾಧ್ಯತೆಗಳು. 5 ರೂಪಾಯಿ ಅಷ್ಟು ಖರ್ಚಿದ್ರೆ 5 ರೂಪಾಯಿ ಅಷ್ಟು ಸಹ ವ್ಯಯವಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸಿಂಹರಾಶಿವರಿಗೆ. ಸಿಂಹರಾಶಿ ಅಧಿಪತಿಯಾದಂಥವನೇ ರವಿಗ್ರಹ. ದೋಷದಲ್ಲಿರುವಂಥವನು ರವಿಗ್ರಹವೇ. ಈ ವರ್ಷದಲ್ಲಿ 4 ಗ್ರಹಣಗಳಾಗುತ್ತೆ. 4 ಗ್ರಹಣಗಳು ನಮಗೆ ಗೋಚರವಾಗ್ದಲೇ ಇದ್ರೂ ಸಹ ಸೂರ್ಯಗ್ರಹಣ 2 ಆಗುತ್ತೆ. ಆ ಸೂರ್ಯಗ್ರಹಣದ ಸ್ಪರ್ಶದ ದೋಷ ಜನ್ಮರಾಶ್ಯಾಧಿಪತಿಯಾದಂತಹ ಸಿಂಹರಾಶಿಗೂ ಸಹ ಅದು ತಟ್ಟುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಹೇಳುವಂಥದ್ದು, ಎಲ್ಲೋದ್ರೂ ಸಹ ಗ್ರಹಣ ಹಿಡಿತು ಏನೋ ನಾವು ಹೋಗಿತ್ತವೆಲ್ಲವೂ ಸಹ ಹಿಂಬಾಲಿಸುತ್ತೆ ಅಂತ ಹೇಳ್ತೀವಲ್ಲ, ನಮಗೆ ಸುಮ್ಮನಿದ್ರೂ ಸಹ ನಮಗೆ ಕೆಡಿಕೊಂಡು ಬರುವಂತ ಜನಗಳು ಜಾಸ್ತಿ ಇರ್ತಾರೆ. ಬೆಳವಣಿಗೆ ನೋಡಿ ಅಸೂಯೆ ಪಡುವಂತ ಜನಗಳು ಜಾಸ್ತಿ ಇರ್ತಾರೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಯಾವುದನ್ನು ಸಹ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಂಹರಾಶಿ ರಾಶಿಯಾಧಿಪತಿ ಬಂದು ರವಿಯಾಗಿರ್ತಾರೆ. ಸಂಖ್ಯೆ ಬಂದು ಸಿಂಗಲ್ 1 ಆಗಿರುತ್ತೆ. 1ನೇ ತಾರೀಕು ವ್ಯವಹಾರವನ್ನ ಮಾಡಿ, 10ನೇ ತಾರೀಕು ವ್ಯವಹಾರವನ್ನ ಮಾಡಿ, 19ನೇ ತಾರೀಕು ವ್ಯವಹಾರವನ್ನು ಮಾಡಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಆ 18 19ನೇ ತಾರೀಕು ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳನ್ನು ತಂದುಕೊಡ್ತಾರೆ. ಇವೆಲ್ಲವೂ ಸಹ ನಿಮಗೆ ಈ ರಾಶಿಯವರಿಗೆ ಒಂದು ತಿಳ್ಕೊಳ್ಬೇಕಾಗ್ತದೆ. ಕಲ್ಲರ್ನಲ್ಲಿ ಇವರು ಬಿಳಿಯ ಬಣ್ಣವನ್ನ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು. ಇವ್ರಿಗೆ ಆಗ್ದಲೇ ಇರುವಂತ ಬಣ್ಣ ಯಾವುದು ಅಂತ ಅಂದ್ರೆ ಆದಷ್ಟು ಸಹ ನೀಲಿ ಬಣ್ಣ ಮತ್ತೆ ಕಪ್ಪು ಬಣ್ಣ, ಇವೆಲ್ಲವೂ ಸಹ ನಿಮಗೆ ಆಗ್ದಲೇ ಇರುವಂತದ್ದು. ಧೂಮ್ರವನ್ನ ಯೂಸ್ ಮಾಡಿ, ಬೇಕಾದ್ರೆ ಸಿಮೆಂಟ್ ಕಲರ್ ಯೂಸ್ ಮಾಡಿ, ಚಿತ್ರವಾಗಿರುವಂತ ಬಣ್ಣಗಳನ್ನು ಯೂಸ್ ಮಾಡಿ. ರೆಡ್ ಬಣ್ಣ ತುಂಬಾ ಜಾಸ್ತಿ ಯೂಸ್ ಮಾಡ್ಬೇಕು ಇವರು. ಕೆಂಪು ಬಣ್ಣದಲ್ಲಿ ಯಾವುದೇ ಇರಲಿ ಕೆಂಪು ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ. ಕೆಂಪು ಬಿಳಿ ಇವೆಲ್ಲವೂ ಸಹ ನಿಮಗೆ ಅನುಕೂಲವಾದಂಥದ್ದೇ. ನೀಲಿ ಕಲರ್ ನಲ್ಲಿ ಯಾವುದೇ ನೀಲಿ ಕಲರ್ ಇದ್ರೂ ಯೂಸ್ ಮಾಡಬೇಡಿ. ಮತ್ತೆ ಕಪ್ಪು ಬಣ್ಣ, ಎಷ್ಟೇ ಕಪ್ಪು ಬಣ್ಣ ಇದ್ರೂ ಸಹ ಇವ್ರು ಯೂಸ್ ಮಾಡಬಾರ್ದು. ಎಲ್ಲ ವ್ಯವಹಾರಗಳನ್ನು ಮಾಡ್ಬೇಕು ಅಂತ ಓಡಬೇಕು ಅಂತ ನಾವು ಅನ್ಕೊಂಡಿದ್ರೆ 1ನೇ ತಾರೀಕು, 19ನೇ ತಾರೀಕು,
ಇದೆಲ್ಲವೂ ಸಹ ಉತ್ತಮವಾಗಿರುವಂತಹ ದಿನವಾಗಿರುವಂತದ್ದೇ ನಿಮಗೆ ಚೆನ್ನಾಗಿ ಸಿಗುತ್ತೆ. 28ನೇ ತಾರೀಕು ಸಹ ನಿಮ್ಗೆ ಅನುಕೂಲಕರವಾದಂತ ದಿನಗಳೇ ಆಗಿರುತ್ತೆ. ಇದೆಲ್ಲವೂ ಸಹ ಯೂಸ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಸಹ ಸ್ವಲ್ಪ ಶತ್ರು ಗ್ರಹಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾವುದೇ ದುಡುಕು ಸ್ವಭಾವಗಳು ಬೇಡ, ಯಾವುದೇ ಆತುರದ ನಿರ್ಧಾರಗಳು ಬೇಡ. ಏನೇನ್ ಮಾಡ್ಬೇಕು ಅಂದ್ರೆ ಯಾರನ್ನೂ ಅತಿಯಾಗಿ ನಂಬೋದ್ ಬೇಡ. ಅದೆಲ್ಲವೂ ಸಹ ಸ್ವಲ್ಪ ಯೋಚನೆಗಳನ್ನು ಮಾಡ್ಕೊಳ್ಳಿ. ಯಾಕೆ ಶನಿ ಬಂದಾಗ, ಅಷ್ಟಮದಲ್ಲಿ ಶನಿ ಇದ್ದಾಗ ಕೋಪವೂ ಜಾಸ್ತಿ ಆಗುತ್ತೆ, ಇಲ್ಲ ಸಿಲದ ಗಲಾಟೆಗಳು ಜಾಸ್ತಿ ಆಗುತ್ತೆ, ಗೊಂದಲಕ್ಕೆ ಗುರಿ ಆಗ್ತಿರ್ತೀವಿ. ಸಣ್ಣ ಸಣ್ಣ ವಿಚಾರಗಳು ಸಹ ನಿಮ್ಗೆ ಕೋಪ ಜಾಸ್ತಿ ಆಗುವಂಥದ್ದು. ಏನಾದ್ರೂ ಒಂದು ಮಾತನಾಡ್ತೀರಿ, ಆ ಮಾತು ನಿಮಗೆ ಕಂಟ್ರೋಲ್ ಸಿಗಲ್ಲ, ಆ ಮಾತು ಇನ್ನೊಂದು ಎಲ್ಲೆಲ್ಲೋ ಹೋಗುತ್ತೆ, ಅಲ್ಲಿಂದ ಗಲಾಟೆಗಳಾಗುತ್ತೆ, ಗೊಂದಲಗಳಾಗುತ್ತೆ. ಇದೆಲ್ಲವೂ ಸಹ ನಿಭಾಯಿಸ್ಕೊಳ್ಬಹುದು. ಕೋರ್ಟು ಕಚೇರಿ ವ್ಯವಹಾರಗಳು ಹೋಗುವಷ್ಟು ಗಲಾಟೆಗಳನ್ನ ಖಂಡಿತವಾಗಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ರವಿ ಆಗಿರ್ತಾರೆ, ರವಿಯ ಪ್ರಾರ್ಥನೆಗಳನ್ನು ಮಾಡಿ. ಯಾವ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನವಗ್ರಹದಲ್ಲಿ ಸೂರ್ಯನಿಗೆ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಮಹಾವಿಷ್ಣು ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಇದೆಲ್ಲವೂ ಮಾಡಿದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆಗಿಂತ ಮುಂಚಿತವಾಗಿದ್ದು ಸೂರ್ಯಗೆ ನಮಸ್ಕಾರವನ್ನು ಮಾಡಿ, ಭಾಸ್ಕರಾವಿದ್ಮಿ ದಿತಿಕರಾಯ ಧಿಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತ್ ಅನ್ನುವಂತ ಶ್ಲೋಕವನ್ನು ಯಾವಾಗಲೂ ಹೇಳ್ಕೊಳ್ಳಿ. ಯಾವುದು ಬರಲಿಲ್ಲ ಭಾಸ್ಕರಾಯ ನಮಃ ಅನ್ನುವಂಥ ಶ್ಲೋಕವನ್ನ ಬೆಳಗ್ಗೆ ಎದ್ದ ತಕ್ಷಣವೇ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯನ ಪ್ರಾರ್ಥನೆಗಳನ್ನು ಮಾಡ್ಕೋತೀರಿ, ಅನುಕೂಲವಾಗ. ಸಿಂಹರಾಶಿಯವರಿಗೆ ನೋಡಿ, ಒಂದು ಗ್ರಹಗಳಿಗೆ ವ್ಯತ್ಯಾಸಗಳು ಕಂಡಾಗ ಅದನ್ನ ಎಚ್ಚರಿಕೆಯಿಂದ ಎಚ್ಚರಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನಾನು ಈ ಸಿಂಹರಾಶಿಯವರಿಗೆ ನಾನು ಅದು ಎದುರಿಸ್ತಾ ಇಲ್ಲ. ನೀವು ಏನ್ ಮಾಡ್ಬೇಕು ಅಂದ್ರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಮುಂದೆ ಆಗುವಂತಹ ಅವಘಡಗಳಿಗೆ ಗುರಿಯಾಗಬೇಡಿ, ಎಚ್ಚರಿಕೆಯನ್ನು ವಹಿಸಿ ಇರುವಂತಹ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಾ ಈ ರಾಶಿಯ ಫಲವನ್ನು ಹೇಳ್ತಿದ್ದೇನೆ. ಯಾರೂ ಸಹ ಜಾಸ್ತಿಯಾಗಿ ಚಿಂತನೆಗಳನ್ನು ಮಾಡಬೇಡಿ. ಏನೇನು ಮಾಡಬೇಕು, ಯಾವ ತೊಂದರೆಗಳನ್ನ ಆದಾಗ ತೊಂದರೆಗಳನ್ನ ಹೆಂಗೆ ನಾವು ನಿಭಾಯಿಸ್ಕೊಳ್ಬೇಕು, ತೊಂದರೆಗಳಾಗದಾಗ ನಮ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ಅದಕ್ಕೋಸ್ಕರ ನಿಮ್ಗೆ ಹೇಳ್ತೇನೆ ಅಂತ ಹೇಳ್ತಾ, ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಸಣ್ಣದೇನಾದ್ರು ಕಮೆಂಟ್ ಕೊಡೋಗಿದ್ರೆ ಖಂಡಿತವಾಗಿ ಕೊಡಿ, ಅದನ್ನ ತೆಗೆದುಕೊಳ್ತೀನಿ. ನಮಸ್ಕಾರ.